ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 37ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯ ಭಾಗ ನಿಮಗೆ ಗೊತ್ತಿರಬಹುದು, ನೀವು ಬಹಳ ಸಾರಿ ಓದಿರ್ಬೋದು, ಬಹಳ ಸಾರಿ ಕೇಳಿಸ್ಕೊಂಡಿರ್ಬೋದು, ಬಹಳಷ್ಟು ಸಾರಿ ಧ್ಯಾನಿಸಿರ್ಬೋದು, ಬಹಳಷ್ಟು ಸಾರಿ ನೀವು ಇದನ್ನ ಪ್ರಸಂಗಿಸಿರ್ಬೋದು. ಆದರೂ ಪರವಾಗಿಲ್ಲ, ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳ್ರಿ. ಯಾಕಂದ್ರೆ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನ ಬದಲಾಯಿಸಿ ನಿಮ್ಮ ಜೀವಿತಗಳನ್ನ ದೇವರ ಸನ್ನಿಧಿಯಲ್ಲಿ ಸದೃಢವಾಗಿ ನಿಲ್ಲುವಂತೆ ಮಾಡುವಂತದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 37ನೇ ವಚನ ಅಲ್ಲಿ ಹೀಗೆ ಹೇಳ್ತದೆ: ಓ ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳನ್ನ ಕೊಲ್ಲುವವಳೇ, ನಿನ್ನ ಬಳಿಗೆ ಕಳುಹಿಸಲ್ಪಟ್ಟವರನ್ನು ಕಲ್ಲೆಸೆಯುವವಳೇ, ಕೋಳಿಯು ಮರಿಗಳನ್ನ ತನ್ನ ರೆಕ್ಕೆಗಳ ಕೆಳಗೆ ಕೂಡಿಸುವಂತೆ ನಿನ್ನ ಮಕ್ಕಳನ್ನು ಕೂಡಿಸುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯ್ತು ಅಂತ ಹೇಳಿ ವಾಕ್ಯ ಭಾಗ ಮಾತಾಡ್ತಾರೆ. ಜಾಗ್ರತೆ ಕಳಿಸ್ಕೊಡ್ರಿ, ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೇನೆ, ಜಾಗ್ರತೆ ಕಳಿಸ್ಕೊಡ್ರಿ. ಈಗ ಇಸ್ರಾಯೇಲರಿಗೆ ದೇವರು ತನ್ನ ವಾಕ್ಯವನ್ನ ಬೋಧಿಸ್ತಾ ಸಂರಕ್ಷಣೆ ಕುರಿತು ಮಾತಾಡ್ತಾ ಆತನು ಯಾವುದೋ ಒಂದರ ಕುರಿತಾಗಿ ಯಾವುದೋ ಒಂದನ್ನು ತೋರಿಸಿ ಇಸ್ರಾಯೇಲರಿಗೆ ಮಾತಾಡ್ತಾ ಇದ್ದಾನೆ. ಏನನ್ನ ತೋರಿಸಿ ಮಾತಾಡ್ತಾ ಇದ್ದಾನೆ? ಕೋಳಿಯನ್ನ ತಗೊಂಡು, ಕೋಳಿಯ ಒಂದು ಉಪಮಾನ ಅಥವಾ ಉದಾಹರಣೆಯನ್ನು ತಗೊಂಡು ಇಸ್ರಾಯೇಲರಿಗೆ ಪ್ರಬೋಧನೆ ಮಾಡ್ತಾ ಇದ್ದಾನೆ. ಸರಿ, ಕೋಳಿ ಏನ್ ಮಾಡ್ತದೆ? ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳ ಕೆಳಗೆ ಇಟ್ಕೊಂಡು ಎಲ್ಲಾ ಅಪಾಯದಿಂದ ತಪ್ಪಿಸ್ತದೆ. ಹಾಗಾದ್ರೆ ಅಪಾಯ ಏನು ನೋಡಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಕೋಳಿ ಮರಿಗಳಿಗೆ ಸಾಧಾರಣವಾಗಿ, ಸರ್ವೇ ಸಾಧಾರಣವಾಗಿ ಇಂದು ನೀವು ಮತ್ತು ನಾನು ನೋಡುವಾಗ ನಮಗೆ ಬರುವಂತ, ಅವುಗಳಿಗೆ ಆಗುವಂತ ಒಂದು ಅಪಾಯ ಏನೆಂಬುದಾಗಿ ನೋಡುವಾಗ, ಹದ್ದಿನಿಂದ ಅಥವಾ ಕಾಗೆಯಿಂದ ಆ ಕೋಳಿ ಮರಿಗಳಿಗೆ ಅಪಾಯ ಬರ್ತದೆ. ಯಾವಾಗ ಕೋಳಿಗೆ ಗೊತ್ತಾಗ್ತೋ ತನ್ನ ಮರಿಗಳಿಗೆ ಅಪಾಯ ಇದೆ ಅಂತೇಳಿ, ಆ ಕೋಳಿ ಏನ್ ಮಾಡ್ತದೆ? ಕೂಗ್ತದೆ. ಕೂಗಿ ತನ್ನ ಮರಿಗಳನ್ನ ಒಟ್ಟುಗೂಡಿಸಿ ತನ್ನ ರೆಕ್ಕೆಗಳ ಕೆಳಗೆ ಅದೇನ್ ಮಾಡ್ತದೆ? ಬಚ್ಚಿಟ್ಕೊಂಡ್ಬಿಡ್ತದೆ. ಈಗ ಬಚ್ಚಿಟ್ಕೊಂಡಾಗ ಏನಾಗ್ತದೆ? ಆ ಹದ್ದಿನಿಂದ, ಕಾಗೆಯಿಂದ ತಪ್ಪಿಸ್ಕೊಂಡ್ಬಿಡ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಕೋಳಿಯ ರೆಕ್ಕೆ ಯಾವುದರಿಂದ ತಪ್ಪಿಸ್ತದೆ ಮರಿಗಳನ್ನ? ಹದ್ದಿನಿಂದ ಅಥವಾ ಕಾಗೆಯಿಂದ ಬರುವಂತ ಅಪಾಯದಿಂದ ತಪ್ಪಿಸ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಭೂಮಿಯಲ್ಲಿಯೇ ಪಕ್ಷಿ ರಾಜ ಯಾರು ಎಂಬುದಾಗಿ ನೋಡೋದಾದ್ರೆ, ಅಥವಾ ಪಕ್ಷಿಗಳಿಗೆ ರಾಜನ ಯಾರು ಎಂಬುದಾಗಿ ನೋಡೋದಾದ್ರೆ, ಅದು ಯಾರು ಗೊತ್ತಾ? ಹದ್ದು. ಈಗ ಅಂತ ಹದ್ದು, ಆ ಹದ್ದು ಎಷ್ಟು ಪರಾಕ್ರಮಶಾಲಿಯಪ್ಪ ಅಂದ್ರೆ, ಭೂಲೋಕವೆಲ್ಲ ಮಳೆಯಿಂದ ಆವರಿಸಿಕೊಂಡು, ಗುಡುಗು ಸಿಡ್ಲಿಂದ ಆವರಿಸಿಕೊಂಡಾಗ ಎಲ್ಲಾ ಪಕ್ಷಿಗಳು ಚಲ್ಲಾಪಿಲ್ಲಿಯಾಗಿ ತಮ್ಮ ಗೂಡುಗಳಿಗೆ ಓಡಿ ಹೋದ್ರೆ, ಈ ಹದ್ದು ಮಾತ್ರ ಆ ಒಂದು ಮಳೆಗೂ ಗುಡುಗು ಸಿಡ್ಲಿಗೆ ವಿರುದ್ಧವಾಗಿ ಹೋಗಿ ಮೋಡಗಳ ಮೇಲೆ ಸೂರ್ಯನ ಬೆಳಕಲ್ಲಿ ಅದೇನ್ ಮಾಡ್ತದೆ? ರೆಕ್ಕೆ ಬಿಚ್ಕೊಂಡು ಆಡ್ತಾ ಇರ್ತದೆ. ಅಷ್ಟು ಪವರ್ಫುಲ್ ಅಂತ ಶಕ್ತಿ ಇರೋದು ಈ ಹದ್ದಿಗೆ. ಇಂಥ ಪವರ್ಫುಲ್ ಅಂತ ಹದ್ದು ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ, ಕೋಳಿಯ ಮರಿಗಳಿಗೆ ಹೊಡಿಲಿಕ್ಕೆ ಬಂದ್ರೆ, ಕೋಳಿಯ ಮರಿಗಳನ್ನ ತಿನ್ಲಿಕ್ಕೆ ಬಂದ್ರೆ, ಅಷ್ಟು ಪವರ್ಫುಲ್ ಆಗಿರುವಂತ ಹದ್ದಿನ ಅಪಾಯ ತಪ್ಪಿಸ್ಲಿಕ್ಕೆ ಕೋಳಿ ಏನ್ ಮಾಡ್ತದಪ್ಪ ಅಂದ್ರೆ, ತನ್ನ ರೆಕ್ಕೆಗಳ ಕೆಳಗೆ ಬಚ್ಚಿಟ್ಕೊಂಡ್ಬಿಡ್ತದೆ. ನೋಡ್ರಿ, ಆ ರೆಕ್ಕೆ, ಕೋಳಿಯ ರೆಕ್ಕೆ ಅಷ್ಟು ಪವರ್ಫುಲ್ ಆಗಿರುವಂತ ಹದ್ದಿನಿಂದ ತಪ್ಪಿಸ್ಬಿಡ್ತದೆ. ಅಷ್ಟು ಪವರ್ಫುಲ್ ಆಗಿರುವಂತ ಹದ್ದಿನ ಅಪಾಯದಿಂದ ಕೋಳಿಯ ರೆಕ್ಕೆ ತಪ್ಪಿಸ್ಬಿಡ್ತದೆ. ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ರಿ. ಕೋಳಿಯ ರೆಕ್ಕೆ ತನ್ನ ಮರಿಗಳನ್ನ ಹದ್ದಿನಿಂದ ತಪ್ಪಿಸುವುದಾದ್ರೆ, ಸರ್ವಶಕ್ತನ ಶಕ್ತಿ ನಿನ್ನನ್ನು ಯಾವುದರಿಂದ ತಪ್ಪಿಸ್ಬೋದು? ಒಂದ್ಸಾರಿ ಆಲೋಚನೆ ಮಾಡ್ಕೋ. ಕೋಳಿಯ ರೆಕ್ಕೆಗಳು ತನ್ನ ಮರಿಗಳನ್ನ ಮರೆ ಮಾಡೋದಾದ್ರೆ, ಸರ್ವಶಕ್ತನ ಶಕ್ತಿಯು ನಿನ್ನನ್ನ ಹೇಗೆ ಮರೆ ಮಾಡಬಹುದು? ಒಂದ್ಸಾರಿ ಆಲೋಚನೆ ಮಾಡ್ಕೋ. ಕೋಳಿಯೇ ಅಷ್ಟು ಬಲಿಷ್ಠವಾದಂಥ ಹದ್ದನ್ನು ಎದುರಿಸಿ ಹದ್ದಿಗೆ ತನ್ನ ಮರಿಗಳು ಸಿಗದ ಹಾಗೆ ಕಾಪಾಡೋದಾದ್ರೆ, ಸರ್ವಶಕ್ತನು ನಿನ್ನನ್ನು ಮತ್ತು ನನ್ನನ್ನು ಹೇಗೆ ಕಾಪಾಡ್ಬೋದು? ಆಲೋಚನೆ ಮಾಡ್ಕೋ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಕೋಳಿಗಿಂತಲೂ ಪವರ್ಫುಲ್ ಆದಂಥ ದೇವರು ನಿನ್ನ ಬಳಿಯಲ್ಲಿ, ನನ್ನ ಬಳಿಯಲ್ಲಿ ಇದ್ದಾನೆ. ಕೋಳಿಗಿಂತಲೂ ಶಕ್ತನಾದಂಥ ದೇವರು ನಿನ್ನ ಬಳಿಯಲ್ಲಿ, ನನ್ನ ಬಳಿಯಲ್ಲಿ ಇದ್ದಾನೆ. ಹಾಗಿರುವಾಗ ಆ ದೇವರನ್ನ ನಾನು ಹೇಗೆ ಕಾಪಾಡ್ಬೋದು? ನೀವು ಒಂದ್ಸಾರಿ ಆಲೋಚನೆ ಮಾಡ್ಕೋ. ಹೇಗೆ ನಮ್ಮನ್ನು ರಕ್ಷಿಸಬಹುದು? ನೀವು ಒಂದ್ಸಾರಿ ಆಲೋಚನೆ ಮಾಡ್ಕೋ. ದೇವರನ್ನು ಎಷ್ಟು ಭದ್ರವಾಗಿಡ್ಬೋದು? ನೀನು ಒಂದ್ಸಾರಿ ಆಲೋಚನೆ ಮಾಡ್ಕೋ. ಹಾಗಾದ್ರೆ ಒಬ್ಬನು ದೇವರ ಬಳಿಗೆ ಬರೋದು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಎಲ್ಲಾ ಅಪಾಯನ ತಪ್ಪಿಸಿಕೊಂಡು ತಾನು ಸುರಕ್ಷಿತವಾಗಿರ್ಲಿಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ ಅರ್ಥ. ದೇವರ ಬಳಿಗೆ ಬರೋದಂದ್ರೆ ಒಂದು ಕಷ್ಟ ಅಲ್ಲ. ದೇವರ ಬಳಿಗೆ ಬರೋ ಅಂದ್ರೆ ಒಂದು ಏನೋ ಭಾರ ಅಲ್ಲ.
ದೇವರ ಬಳಿಗೆ ಬರೋ ಅಂದ್ರೆ ಏನೋ ಒಂದು ಸಂಗತಿ ಅಲ್ಲ. ದೇವರ ಬಳಿಗೆ ಬರೋದು ಅಂದ್ರೆ ತನಗೆ ಬರುವಂತ ಎಲ್ಲಾ ಅಪಾಯಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ, ಮರೆ ಮಾಡಿಕೊಳ್ಳಿಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಅರ್ಥ. ಪ್ರಿಯ ದೇವ ಮಗುವೆ, ಕೋಳಿ ತನ್ನ ಸಾಮರ್ಥ್ಯವನ್ನು ಹಾಗೆ ತೋರಿಸಾದ್ರೆ ನಿನ್ ದೇವರು ತನ್ನ ಸಾಮರ್ಥ್ಯವನ್ನು ಹೇಗೆ ತೋರಿಸ್ಬೋದು ಒಂದ್ಸಾರಿ ಆಲೋಚನೆ ಮಾಡ್ಕೋ. ಪ್ರಿಯ ದೇವ್ ಮಗುವೆ, ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ನೀನು ಎಂಥದೇ ಅಪಾಯದಲ್ಲಿ ಜೀವಿಸ್ತಾ ಇರ್ಬೋದು, ನೀನು ಎಂಥದೇ ಕೇಡ್ನಲ್ಲಿ ಜೀವಿಸ್ತಾ ಇರ್ಬೋದು, ಎಂಥದೇ ಹೋರಾಟದಲ್ಲಿ ಜೀವಿಸ್ತಾ ಇರ್ಬೋದು, ಎಲ್ಲ ಸಹಾಯಗಳನ್ನ ಕೈ ಬಿಟ್ಟು ಹೋಗಿರ್ಬೋದು, ನೀನು ನಿರ್ಬಲವಾಗಿ, ನೀನು ನಿಷ್ಕ್ರಿಯವಾಗಿ, ನಿನ್ನ ಲೋಕದಲ್ಲಿ ನಿನ್ನ ಜೀವಿತ ಮುಗಿದೋಯ್ತು, ನಿನ್ನ ಅಧ್ಯಾಯ ಮುಗಿದೋಯ್ತು, ನೀನು ಮುಚ್ಚಿದ ಪುಸ್ತಕವಾಗಿ ಇರಬಹುದು. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ. ನೀನು ದೇವರ ಬಳಿಯಲ್ಲಿರೋದ್ರಿಂದ ನೀನು ಭದ್ರವಾಗಿದ್ದೀಯಾ. ಯಾರೋ ನಿನ್ನ ಬಿಟ್ಟು ಹೋದ್ರು, ಏನೋ ನಿನಗೊಂದು ಆಯ್ತು, ಯಾವುದೋ ಅಪಾಯ ನಿನ್ನ ಕಾದುಕೊಳ್ತಿದೆ, ಚಿಂತೆ ಮಾಡಬೇಡ, ನೀನು ಭದ್ರವಾಗಿದ್ದೀಯಾ. ನೀನು ಕೋಳಿಯ ರೆಕ್ಕೆಗಳ ಮರೆಯಲ್ಲಿಲ್ಲ, ನೀನು ಸರ್ವಶಕ್ತನ ನೆರಳಲ್ಲಿದ್ದಿ, ಸರ್ವಶಕ್ತನ ಹಸ್ತದಲ್ಲಿದ್ದಿ, ಸರ್ವಶಕ್ತನ ಬಲದಲ್ಲಿದ್ದಿ, ಸರ್ವಶಕ್ತನ ಆಶ್ರಯದಲ್ಲಿದ್ದಿ. ಹಾಗಾಗಿ ನೀನು ಭಯ ಪಡಬೇಡ. ಏನೇ ಆಗ್ಲಿ ಪ್ರಿಯ ದೇವ ಮಗುವೆ, ನಿನ್ನನ್ನು ದೇವರು ಕೈ ಬಿಡೋದಿಲ್ಲ. ನೀನು ಭದ್ರವಾಗಿಟ್ಟಿದ್ದೀಯಾ, ಭದ್ರವಾಗಿಡಲ್ಪಟ್ಟಿದ್ಯಾ, ನೀನು ಭದ್ರವಾಗಿಡಲ್ಪಟ್ಟಿದ್ಯಾ. ಕೋಳಿ ತನ್ನ ಮರಿಗಳನ್ನ ಆ ರೀತಿ ಭದ್ರಪಡಿಸುವುದಾದ್ರೆ, ಕೋಳಿಗಿಂತಲೂ ಬಲಿಷ್ಠವಾದಂತ ಹದ್ದಿನಿಂದ, ಕೋಳಿಗಿಂತಲೂ ಬಲಿಷ್ಠವಾದಂತ ಕಾಗೆಯನ್ನು ತಪ್ಪಿಸಲಿಕ್ಕೆ ಆ ಕೋಳಿಗೆ ಅಷ್ಟು ಬಲ ಇರೋದಾದ್ರೆ, ಸರ್ವಶಕ್ತನಾದ ದೇವರು, ಎಲ್ಲದಕ್ಕಿಂತ ದೊಡ್ಡನಾದ ದೇವರು, ಎಲ್ಲದಕ್ಕಿಂತ ಮಹಿಮೆಯ ದೇವರು, ಎಲ್ಲದಕ್ಕಿಂತ ಶಕ್ತನಾದ ದೇವರು, ಆತನನ್ನು ಹೇಗೆ ಕಾಪಾಡ್ತಾನೆ ಒಂದ್ಸರಿ ಆಲೋಚನೆ ಮಾಡ್ಕೋ. ದೇವರ ಮಗುವೆ, ಪ್ರಿಯ ದೇವ ಮಗುವೆ, ನೀನು ಕೋಳಿಯ ರೆಕ್ಕೆಗಳ ಮರೆಯಲಿಲ್ಲ, ಸರ್ವಶಕ್ತನ ಮರೆಯಲ್ಲಿದ್ದಿ, ಸರ್ವಶಕ್ತನ ನೆರಳಲ್ಲಿದ್ದಿ, ಸರ್ವಶಕ್ತನ ಆಶ್ರಯದಲ್ಲಿದ್ದಿ. ನೀನು ಭದ್ರವಾಗಿದ್ದಿ. ಯಾವುದಕ್ಕೂ ಭಯ ಪಡಬೇಡ. ಹಣ ಇಲ್ವಾ, ಭಯ ಪಡಬೇಡ. ಜನ ಇಲ್ವಾ, ಭಯ ಪಡಬೇಡ. ಆಸ್ತಿ ಇಲ್ವಾ, ಭಯ ಪಡಬೇಡ. ಎಲ್ಲ ನಿನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಭಯ ಪಡಬೇಡ. ಎಲ್ಲ ನಿನ್ನ ನಿಂದಿಸ್ತಾ ಇದ್ದಾರೆ, ಭಯ ಪಡಬೇಡ. ಅಪಾಯದ ಸೂಚನೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವ, ಭಯ ಪಡಬೇಡ. ಸುತ್ತಮುತ್ತ ಭಯದ ವಾತಾವರಣ ಇದೆಯಾ, ಭಯ ಪಡಬೇಡ. ಕೆಂಪು ಸಮುದ್ರ ನಿನ್ನ ಮುಂದೆ ಇದೆಯಾ, ಭಯ ಪಡಬೇಡ. ಭಾಷಾನ್ನು ಗೂಳಿಗಳ ಮಧ್ಯೆ ನೀನು ಸುತ್ತಿಕೊಂಡಿದ್ಯಾ, ಭಯ ಪಡಬೇಡ. ಅಗ್ನಿಯ ಮಧ್ಯದಲ್ಲಿ ಹಾಕಲ್ಪಟ್ಟಿದ್ಯಾ, ಭಯ ಪಡಬೇಡ. ಸಿಂಹಗಳ ಮಧ್ಯದಲ್ಲಿ ಹಾಕಲ್ಪಟ್ಟಿದ್ಯಾ, ಭಯ ಪಡಬೇಡ. ಜಲರಾಶಿಗಳಲ್ಲಿ ಬಿದ್ದಿದ್ಯಾ, ಭಯ ಪಡಬೇಡ. ಪ್ರಿಯ ದೇವ ಮಗುವೆ, ಭಯ ಪಡಬೇಡ. ಯಾಕಂದ್ರೆ ಸರ್ವಶಕ್ತನ ಬಲ ನಿನ್ನನ್ನು ಆವರಿಸಿಕೊಂಡಿದೆ. ಸರ್ವಶಕ್ತನ ಬಲ ನಿನ್ನನ್ನು ಆವರಿಸಿಕೊಂಡಿದೆ. ಸರ್ವಶಕ್ತನ ಬಲವನ್ನ ಮೀರಿ ಯಾರು ಬರ್ಬೋದು? ಕೋಳಿಯ ರೆಕ್ಕೆಯನ್ನ ಮೀರಿ ದಾಟಿ ಹದ್ದು ಮತ್ತು ಕಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರ್ವಶಕ್ತನ ಬಲವನ್ನ ದಾಟಿ ಯಾವ ಸೈತಾನನ ಬರ್ಬೋದು, ಯಾವ ಶಕ್ತಿ ಬರ್ಬೋದು, ಯಾವ ದೆವ್ವಗಳು ಬರ್ಬೋದು, ಯಾವ ಮಾಟ ಮಂತ್ರ ಶಕ್ತಿಗಳು ಬರ್ಬೋದು, ಯಾವ ಮನುಷ್ಯ ಬಲ ಬರ್ಬೋದು, ಯಾವ ಅಧಿಕಾರ ಬರ್ಬೋದು, ಯಾವ ಜ್ಞಾನ ಬರ್ಬೋದು. ಒಂದ್ಸಾರಿ ಆಲೋಚನೆ ಮಾಡ್ಕೋ. ಕೋಳಿಯ ರೆಕ್ಕೆಯನ್ನ ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ದೇವರ ಬಲವನ್ನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೋಳಿಯ ರೆಕ್ಕೆಗಳನ್ನ ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ದೇವರ ಬಲವನ್ನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ನಿನ್ನ ಬಳಿಯಲ್ಲಿರುವಂತ ಬಲ ಎಂಥದ್ದು? ಕೋಳಿಯ ಮರಿಗಳ ಬಳಿಯಲ್ಲಿರುವಂತ ಬಲ, ಅದು ಹೊಡೆದು ಹಾಕ್ಲಿಕ್ಕೆ, ತೆಗೆದು ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಅದು ಬಲಹೀನವಾದ ಬಲ. ಅಂತ ಬಲವೇ ತನ್ನ ಮರಿಗಳನ್ನ ಕಾಪಾಡೋದಾದ್ರೆ ನಿನ್ನ ಬಳಿಯಲ್ಲಿ ಸರ್ವಶಕ್ತವಾದಂತ ಬಲ ಇದೆ. ಅಂತ ಬಲ ನಿನ್ನ ಹೇಗೆ ಕಾಪಾಡ್ಬೋದು ಒಂದ್ಸಾರಿ ಆಲೋಚನೆ ಮಾಡು. ಅದನ್ನು ಯಾರಿಗಾದ್ರೂ ಮುಟ್ಲಿಕ್ಕೆ ಆಗ್ತದಾ? ಅದನ್ನು ಹೊಡೆದಾಕ್ಲಿಕ್ಕೆ ಆಗ್ತದ? ಪ್ರಿಯ ದೇವ ಮಗುವೆ, ನೀನು ಭದ್ರವಾಗಿರುವಂತ ದೇವರ ಮಗು, ನೀನು ದೇವರ ಬಲದಲ್ಲಿ ಭದ್ರವಾಗಿರುವಂತ ಮಗು. ನೀನು ಕೋಳಿಯ ರೆಕ್ಕೆಗಳ ಮರೆಯಲ್ಲಿಡಲ್ಪಟ್ಟ ಕೋಳಿ ಮರಿಯಲ್ಲ, ದೇವರ ಬಲದಲ್ಲಿ ಭದ್ರವಾಗಿಡಲ್ಪಟ್ಟ ದೇವರ ಮಗು ಆಗಿದ್ದಿ. ನೀನು ಕೋಳಿಯ ರೆಕ್ಕೆಗಳಲ್ಲಿ ಇಡಲ್ಪಟ್ಟ ಕೋಳಿ ಮರಿಯಲ್ಲ, ನೀನು ದೇವರ ಸರ್ವಶಕ್ತನಾದ ದೇವರ ಶಕ್ತಿಯಲ್ಲಿ ಮರೆ ಮಾಡಲ್ಪಟ್ಟ ದೇವರ ಮಗು ಆಗಿದ್ದಿ. ಹಾಗಾಗಿ ಸೋಲ್ಬೇಡ, ನೀನು ಭದ್ರವಾಗಿಡಲ್ಪಟ್ಟಿದ್ದಿ. ಚಿಂತಿಸಬೇಡ, ಏನ್ ಬೇಕಾದ್ರಾಗ್ಲಿ ಚಿಂತಿಸಬೇಡ. ನೀನು ಭದ್ರವಾಗಿದ್ದಿ ಪ್ರಿಯ ದೇವ ಮಗುವೆ. ನೀನು ದೇವರಲ್ಲಿ ಭದ್ರವಾಗಿದ್ದೀಯ ಪ್ರಿಯ ದೇವ ಮಗುವೆ. ನೀನು ದೇವರಲ್ಲಿ ಭದ್ರವಾಗಿದ್ದೀಯ. ನೀನು ಎಷ್ಟು ಮಾತ್ರಕ್ಕೂ ಯಾವುದು ನೋಡಿ ಭಯ ಪಡಬೇಡ. ನೀನು ಸುರಕ್ಷಿತವಾಗಿದ್ದಿ. ನಿನ್ನ ದೇವರು ಸುರಕ್ಷಿತವಾಗಿಟ್ಟಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.